ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಲೇಟಾಗಿ ನಾನು ಮಾಡ್ತಾ ಇರೋದು. ಕೊನೆಯ ವಾರದಲ್ಲಿ ನಾನು ಹಬ್ಬನ ಇಟ್ಕೊಂಡಿದ್ದೀನಿ. ಹಬ್ಬದ ದಿವಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು 3 ಡೇಸಿಂದ ವರ್ಕ್ ಬ್ಯುಸಿಯಲ್ಲಿದ್ದೆ. ಹಾಗಾಗಿ ಮನೆ ಅಂತೂ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. 2 ಡೇಸಿಂದ ನಾನು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಇವತ್ತು ಬುಧವಾರ ಮತ್ತು ಗುರುವಾರ ಅಂದರೆ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಯಾವ ಥರ ಕ್ಲೀನಿಂಗ್ ಇತ್ತು, ಹಾಗೆ ಗುರುವಾರ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಬುಧವಾರ ಬೆಳಗ್ಗೆನೇ ನಾನು ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ. ಅದನ್ನು ಮಿಷಿನ್ಗೆ ಹಾಕಿದ್ನಲ್ಲ, ಅದನ್ನೆಲ್ಲ ಒಣಗಾಕ್ಬಿಟ್ಟು ಬಂದು ನಾಷ್ಟ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ಮೇಲಿಂದ ಪಾತ್ರೆಗಳನ್ನೆಲ್ಲ ಇಳಿಸ್ಕೊಂಡು ತೊಳ್ಕೊಂಡು ಅರ್ಧ ಎತ್ತಿಟ್ಟೆ. ಅಷ್ಟೊತ್ತೊಳಗೆ ನನಗೆ ಮೀಶೋಯಿಂದ ಕೊರಿಯರ್ ಬಂದಿತ್ತು. ರಿಂಗ್ ಲೈಟ್ ನಾನು ತರಿಸಿದ್ದೆ ಚಿಕ್ಕದು, ಅಂದರೆ ಮನೆ ಒಳಗೆ ನನಗೆ ವೀಡಿಯೋಸ್ಗಳು ಮಾಡೋದಕ್ಕೆ ಇರಲಿಲ್ಲ, ಒಡೆದೋಗಿತ್ತು. ಹಾಗಾಗಿ ರಿಂಗ್ ಲೈಟ್ ತರಿಸಿದ್ದೆ. ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ನೋಡಿದೆ, ಚೆನ್ನಾಗಿತ್ತು ಕ್ವಾಲಿಟಿ. ಆ್ಯಂಡ್ ಪಾತ್ರೆ ಎಲ್ಲ ತೊಳೆಯೋ ಅಷ್ಟೊತ್ತಿಗೆ ಸಂಜೆ ರಾತ್ರಿಯೇ ಆಗೋಯಿತು. ನೋಡ್ತಾ ಇದ್ದೀರಾ ಎಷ್ಟೊತ್ತು ಹಿಡೀತು ಅಂತಂದರೆ ನೈಟ್ ಆಯಿತು. ಎಲ್ಲ ತೊಳೆದು ಎಲ್ಲ ಒರೆಸಿ ಎಲ್ಲ ಎತ್ತಿಡೋ ಅಷ್ಟೊತ್ತಿಗೆ ನೈಟ್ 12 ಗಂಟೆ 1 ಗಂಟೆ ಆಗೇ ಹೋಯಿತು. ಇನ್ನು ಕ್ಲೀನಿಂಗ್ ಕೂಡ ಮಾಡ್ಕೊಳ್ಳೋದಿತ್ತು, ಕಿಚನ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಯಾಕೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹಬ್ಬ ಅಂತ ಎಲ್ಲರೂ ಹೇಳ್ತಾರೆ, ನಾವು ವ್ರತ. ಯಾಕಂದರೆ ನಾನು ತುಂಬಾ ಇದ್ರಾಗ ಮಾಡೋದು ವ್ರತ ಅಂತಲೇ ಮಾಡೋದು. ಯಾಕಂದರೆ ಹಬ್ಬ ಅಂದರೆ ಹಬ್ಬದ ದಿವಸ ಆಗೋಗುತ್ತೆ. ವರಮಹಾಲಕ್ಷ್ಮಿ ವ್ರತನ ನಾವು ಮಾಡಬೇಕಾದ್ರೆ ತುಂಬಾ ಮನೆ ಡೀಪ್ ಕ್ಲೀನ್ ಆಗಿರಬೇಕಂತೆ. ಯಾಕಂದರೆ ಅವಳಿಗೆ ಸ್ವಚ್ಛತೆ ಅಂತ ತುಂಬಾ ಪ್ರಯಾರಿಟೀಸ್ ಇರುತ್ತಂತೆ ಆ ವರಮಹಾಲಕ್ಷ್ಮಿ ವ್ರತದ ದಿವಸ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸ್ವಚ್ಛತೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಮನೆ ಫುಲ್ಲು ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ಇವತ್ತು ಪಾತ್ರೆ ಸಾಮಾನುಗಳನ್ನೆಲ್ಲ ಮೇಲ್ಗಡೆಯಿಂದ ಇಳಿಸಿ, ನಾನು ಅಡುಗೆ ಎಲ್ಲ ಮಾಡ್ತೇನಲ್ಲ, ಹಾಗಾಗಿ ಅದಕ್ಕೋಸ್ಕರನಾದರೂ ಮೇಲ್ಗಡೆಯಿಂದ ಪಾತ್ರೆ ಸಾಮಾನುಗಳನ್ನೆಲ್ಲ ಇಳಿಸಿ ಈ ವರ್ಷ ನಾವು ಪ್ರತಿ ವರ್ಷ ಮಾಡೋ ರಥದ ಥರನೇ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ಇಟ್ಟೆ. ರಾತ್ರಿ 12-1 ಗಂಟೆ ಆಗೋಯಿತು. ಹಾಗಾಗಿ ತಿರ್ಗಾ ಬೆಳಗಿನ ಜಾವ ಅಂದರೆ ಗುರುವಾರ ಬೆಳಗಿನ ಜಾವನೇ ಎದ್ದು ಆ ಪಾತ್ರೆ ಸಾಮಾನುಗಳನ್ನೆಲ್ಲ ಒರೆಸಿ ಎಲ್ಲ ಕಿಚನ್ಗೆ ಏನೇನೆಲ್ಲ ನಾನು ಜೋಡಿಸ್ಕೋಬೇಕಾಗಿತ್ತು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು, ಇನ್ನು 11 ಗಂಟೆ ಆಗಿತ್ತು. ಅಪ್ಪನ ಅಂಗನವಾಡಿ ಕಳಿಸಿದ್ದೆ. 11 ಗಂಟೆ 11:15 ಮೇಲೆ ನಾವು ಹಬ್ಬಕ್ಕೆ ಏನೇನೆಲ್ಲ ಐಟಮ್ಸ್ ತರಬೇಕಾಗಿತ್ತು ಅಂದರೆ ಹೂವು, ಹಣ್ಣು ಮತ್ತು ತರಕಾರಿಗಳು ಏನೇನೆಲ್ಲ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ. ಹಾಗೆ ರೇಷನ್ ತರೋದಿತ್ತು, ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತೆಲ್ಲ ಹೋಗಿ ತಗೊಂಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀನಿ. ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೆ, ಆದರೆ ಕರೆಕ್ಟಾಗಿ ಸೌಂಡ್ ಕೇಳಿಸಿಲ್ಲ, ವಾಯ್ಸೇ ಕೇಳಿಸಿಲ್ಲ. ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ. ಇನ್ನು ಅಪ್ಪು ಇನ್ನು 2 ಅವರ್ಸ್ ಒಳಗೆ ಬಂದುಬಿಡ್ತಾನೆ ಅಂತ ಹೇಳಿದ್ರು ಅಂಗನವಾಡೀಲಿ. ಹಾಗಾಗಿ ಬೇಗನೆ ನಾವು ಕೂಡ ಹೋಗಿ ತೊಗೊಂಡು ಬಂದುಬಿಡೋಣ ಅಂಥೇಳಿ ನೆನ್ಮಂಗ್ಲಕ್ಕೆ ಹೊರಟ್ವಿ. ನಾನು ಈಚೆಗಡೆ ಹೋದಾಗ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ. ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡ್ವಿ. ಇನ್ನು ನೆನ್ಮಂಗ್ಲು ಹೋಗಿದ ತಕ್ಷಣ ಹೂವು, ಬಾಳೆಹಣ್ಣು ಏನೇನೆಲ್ಲ ಬೇಕಾಗಿತ್ತು ಅದನ್ನು ತೊಗೊಂಡೆ. ಇನ್ನು ಹೆಣ್ಮಕ್ಳು ಬರ್ತಾರೆ, ಅರಿಶಿನ ಕುಂಕುಮಕ್ಕೆಲ್ಲ ಪುಡಿ ಹೂವು ಬೇಕಾಗಿತ್ತು, ರೋಸ್ ಹೂವು, ಹಾಗೆ ವಿಳ್ಯದೆಲೆ, ಅಡಿಕೆ, ಪ್ರತಿಯೊಂದು ಏನೇನೆಲ್ಲ ತೊಗೋಬೇಕು ಅದನ್ನೆಲ್ಲ ಗ್ಯಾಪಿಸ್ಕೊಂಡು ತೊಗೊಂಡ್ವಿ. ಹಾಗೆ ಹಣ್ಣುಗಳೆಲ್ಲ ದೇವ್ರ ಮುಂದೆ ಇಡೋದಕ್ಕೆ ಎಲ್ಲ ಥರ ಹಣ್ಣು ತೊಗೊಂಡು ಇನ್ನು ವಾಪಸ್ ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸ್ ಇಟ್ಬಿಟ್ಟು ಬೇಳೆ ಮಸ್ತಿರೋ ಸಾರು ಮಾಡ್ತೀನಿ ನಾನು. 2 ಟೈಮ್ಗೆ ಆಗಿಬಿಡತ್ತೆ ಇನ್ನು ನೈಟ್ಗೆ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಐಟಮ್ಸ್ಗಳು ಏನೇನೆಲ್ಲ ತೊಗೊಂಬಂದಿದ್ವು ಅದನ್ನೆಲ್ಲ ಹಾಗಾಗಿ ಅದು ಅಡುಗೆ ಆಗ್ತಿದ್ದಂಗೆ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಾಗೆ ಎತ್ತಿಡ್ತಾ ಇದ್ದೀನಿ. ಏನೇನೆಲ್ಲ ಹಬ್ಬಕ್ಕೆ ತೊಗೊಂಬಂದಿದ್ನೋ ಅದನ್ನೆಲ್ಲ ಸಪ್ರೇಟಾಗಿ ಅದೇ ಬ್ಯಾಗಲ್ಲಿ ಎತ್ತಿಡ್ತಾ ಇದ್ದೀನಿ. ಇನ್ನು ಮನೆ ರೇಷನ್ ಏನೇನು ತಂದಿದ್ದೋ ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಯಾವುದ್ಯಾವುದೆಲ್ಲೋ ಸಪ್ರೇಟಾಗಿ ಎತ್ತಿಡಬೇಕಾಗಿತ್ತು ಅದನ್ನು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಹೇಳಬೇಕು ಅಂದರೆ ಗುರುವಾರ ಅಂತೂ ಟೈಮ್ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಕೆಲಸಗಳು. ಅದರಲ್ಲೂ ಏನಂದರೆ ನೀವು 1 ವಾರ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ 1 ವಾರ ಇದ್ದಂಗೆ ತಯಾರಿ ಮಾಡಿಕೊಂಡ್ರೆ ಅದು ಒಳ್ಳೆಯದು. ಆದರೆ ನಮಗೆಲ್ಲ ಒಟ್ಟೊಟ್ಟಿಗೆ ನನಗೆ ಟೈಮ್ ಸಿಗ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು 1-2 ದಿವಸ ಆಯಿತು. ಇನ್ನು ಹಬ್ಬದ ತಯಾರಿ ಕೂಡ ಅದೇ ದಿವಸ ಆಯಿತು. ಹಂಗಾಗೋಯ್ತು, ಉಸಿರು ಕಟ್ಟಿದಂಗೆ ಆಗೋಯಿತು ನನಗೆ. ಆದರೆ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಹಬ್ಬ ಮಾಡ್ತೀವಿ ಅಂದಮೇಲೆ ಈ ವ್ರತನ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಂದು ಡೀಪ್ ಕ್ಲೀನಾಗಿರಬೇಕು, ಎಲ್ಲನೂ ಮಾಡ್ಕೋಬೇಕು. ಇನ್ನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಬೇಗನೆ ಸಾಂಬಾರು ಮಸ್ತಿರೋ ಸಾಂಬಾರು ಮಾಡ್ತೀನಿ ನಾನು ಕೆಲವು ಸತಿ ಹೆಸ್ರುಬೇಳೆ ಹಾಕಿ. ಅದು ತುಂಬಾ ದೇಹಕ್ಕೆ ತಂಪು. ಯಾಕೆ ಅಂದರೆ ಪ್ರವೀಣ್ ಅವರು ಕೂಡ ಈಚೆ ಹೋಗಿ ಕೆಲಸ ಮಾಡೋದ್ರಿಂದ ಹಸುಗಳ್ದೆಲ್ಲ ಅವಾಗವಾಗ ಇದನ್ನು ಮಾಡ್ಕೊತೀನಿ ಟೈಮ್ ಇಲ್ಲದೆ ಇದ್ದಾಗೂ ಕೂಡ. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ಮಾಡಿ ತುಂಬ ಜನ ಕೇಳಿದ್ರಲ್ಲ ಹೋದ ಸತಿ ಸೀರೆ ಯಾವ್ದು ತೊಗೊಂಡ್ರಿ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವಾಗ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲೇನಾಗೋಯಿತು ಅಂದರೆ ಸಾಂಗ್ಸ್ ಹಾಕಿದ್ದಾರೆ, ನಂಗೆ ಗೊತ್ತಿಲ್ಲ, ಹಾಗೆ ಮಾತಾಡ್ತಾನೇ ಇದ್ದೀನಿ. ಆಮೇಲೆ ಕೇಳಿಸ್ಕೊತಾ ಇದ್ದೀನಿ ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರೋದು, ಹಾಗಾಗಿ ಅದನ್ನು ತೆಗ್ದುಬಿಟ್ಟಿದ್ದೀನಿ.
ಇನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಸೀರೆ ಇದು ಬಂದು ಅಕ್ಕಂಗೆ ಅಂತ ತೊಗೊಂಡಿರೋದು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಸ್ಟಾರ್ಟ್ ಮಾಡೋದು ಆವಾಗ ಅಕ್ಕ ಅಮ್ಮಂಗೆ ಎಲ್ಲರಿಗೂ ಸೀರೆ ತೆಗಿತೀನಿ ನಾನು. ಹಾಗಾಗಿ ಆ ಥರನೇ ಇವತ್ತು ಅಕ್ಕಂಗೆ ಈ ಥರ ಸ್ಯಾರಿ ತೊಗೊಂಡೆ. ನಾನು ಇದೇ ಕಾಂಬಿನೇಷನಲ್ಲಿ ಯೆಲ್ಲೋ ವಿತ್ ಪರ್ಪಲ್ ತೊಗೊಂಡಿದ್ದೀನಿ. ಅಕ್ಕಂಗೆ ಈ ಥರ ಬ್ಲೂ ಕಲರಲ್ಲಿ ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಹೇಳ್ಬೇಕು ಅಂದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ಹಬ್ಬದ ದಿವಸ ವ್ಲಾಗಲ್ಲಿ ನಾನು ಹಾಕ್ತೀನಿ ನನ್ನ ಕಲರ್ದು ಯಾವ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಇನ್ನೊಂದೇನೆಂದರೆ ಇದು ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಐರನ್ ಎಲ್ಲ ಮಾಡಿ ಉಟ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಆ ಶೈನಿಂಗ್ ಕಾಣಿಸ್ತಾ ಇರುತ್ತೆ ಹೇಳಬೇಕು ಅಂತಂದರೆ. ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಕ್ಕಂಗೆ ಇದನ್ನು ತೊಗೊಂಡೆ. ನಾನು ಯೆಲ್ಲೋ ಕಲರ್ ವಿತ್ ಇದನ್ನ ಕಾಂಬಿನೇಷನಲ್ಲಿ ತೊಗೊಂಡೆ. ಪ್ರತಿ ವರ್ಷವೂ ನಾನು ಹಬ್ಬ ಮಾಡಿದಾಗ ಅಂದರೆ ನಾನು ರೂಢಿ ಮಾಡ್ಕೊಂಬಂದಿರೋದು. ಹಾಗೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಈ ಥರ ಬಾರ್ಡರ್ ಸ್ಯಾರಿನ ತೊಗೊಂಡೆ ಈ ಸತಿ. ಹೋದ ಸತಿ ಬಂದು ಸ್ವಲ್ಪ ಸಿಂಪಲಾಗಿರೋ ಸೀರೆ ತೊಗೊಂಬಂದಿದ್ದೆ. ಅದು ಅಷ್ಟು ಅಮ್ಮಂಗೆ ಇಷ್ಟ ಆಗಿರಲಿಲ್ಲ. ಅಂದರೆ ಅದು ಬಾರ್ಡರ್ ಸ್ಯಾರಿನೇ, ಆದರೆ ಅವ್ರಿಗೆ ಅದು ಕಲರ್ ಕಾಂಬಿನೇಷನ್ ಅದೆಲ್ಲ ಇಷ್ಟ ಆಗಿರಲಿಲ್ಲ, ಬೈದಿದ್ರು. ಅದಕ್ಕೋಸ್ಕರ ನಾನು ಹೋಗಿದ ತಕ್ಷಣ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ. ನಂಗೆ ಇದು ಕೂಡ ಹೋಗಿದ ತಕ್ಷಣ ಇಷ್ಟ ಆಯಿತು. ಸಿಂಪಲಾಗಿದೆ ಆ್ಯಂಡ್ ನನಗೆ ಬಜೆಟ್ಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಾರ್ಡರ್ ಸ್ಯಾರಿ ಅಮ್ಮನ ಕಲರು ಈ ಕಲರ್ ಸ್ಯಾರಿ ಇರಲಿಲ್ಲ, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇದ್ರ ಜೊತೆ ಒಂದು ಯೆಲ್ಲೋ ಕಲರ್ ಸ್ಯಾರಿ ನೋಡಿದ್ರು ಅಮ್ಮ. ಅದು ಚೆನ್ನಾಗಿದೆ, ತೊಗೊಂಡು ಬಾ ಅಜ್ಜಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಸ್ಯಾರಿನ ತೊಗೊಂಡು ಬಂದೆ. ಇಷ್ಟು ನಾನು ಸ್ಯಾರಿ ತೊಗೊಂಡು ಬಂದಿದ್ದೆ. ಇನ್ನು ದೇವ್ರಿಗೂ ತೊಗೊಂಡು ಬಂದಿರೋದು ಕೂಡ ಹಾಗೆ ತೋರಿಸಿದ್ದೀನಿ. ಅದು ಬಂದು ಪಿಂಕ್ ಕಲರ್, ನೀವು ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಪಿಂಕ್ ಕಲರಲ್ಲಿ ನಾನು ತೊಗೊಂಡು ಬಂದಿದ್ದೆ. ಅದು ಕೂಡ ಸಖತ್ತಾಗಿತ್ತು. ಹೇಳ್ಬೇಕು ಅಂದರೆ ದೇವ್ರಿಗೆ ಉಡ್ಸಿದ ಮೇಲಂತೂ ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ಲು ನಾನು ನೆರಿಗೆಲ್ಲ ಹಿಡ್ದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ವರಮಹಾಲಕ್ಷ್ಮಿ ಇದಕ್ಕೆ ಕೈ ಕಾಲು ಇಟ್ಬಿಟ್ಟಿದ್ರಂತೂ, ಮುಖವಾಡ ಇಟ್ಟಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಕ್ಕನೂ ಅದನ್ನ ಹೇಳ್ತಾಯಿದ್ರು, ಒಂದು ಮುಖವಾಡ ತೊಗೊಂಡ್ಬಿಡು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಇದೇ ನಾನು ಪಿಂಕ್ ಕಲರ್ ಸ್ಯಾರಿ ತೊಗೊಂಡಿದ್ದು. ಇದು ಅಷ್ಟೇ ಫುಲ್ಲು ಪಿಂಕ್ ವಿತ್ ಗೋಲ್ಡ್ ಕಾಂಬಿನೇಷನ್ ಬಂದಿದೆ. ಹೇಳಬೇಕು ಅಂದರೆ ನಾನು ಉಟ್ಕೋಬೇಕು ಅಂತ ಅಂದ್ಕೊಂಡೆ ಫಸ್ಟ್, ಆದರೆ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ, ವರಮಹಾಲಕ್ಷ್ಮಿ ದೇವ್ರಿಗೆ ಉಡ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಅದನ್ನು ಪಿನ್ ಮಾಡೋಣ ಅಂತೇಳಿ ತೆಗ್ದಿಟ್ಟಿದ್ದೀನಿ. ಆ್ಯಂಡ್ ಬಾರ್ಡ್ರ್ ಮಾತ್ರ ಶೈನಿಂಗ್ ಎಷ್ಟು ಚೆನ್ನಾಗಿ ಹೊಡಿತಾ ಇತ್ತು ಗೊತ್ತಾ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇವತ್ತು ಗುರುವಾರ ಏನೇನೆಲ್ಲ ಮಾಡ್ಕೋಬೇಕು ಅಷ್ಟು ಕೆಲಸ ಏನೇನು ಪೆಂಡಿಂಗ್ ಇತ್ತೋ, ಈ ಥರ ಸ್ಕ್ರೀನ್ಗಳು ಹಾಕೋದು, ಆಮೇಲೆ ಕಿಟಕಿಗಳಿಗೆ ಸ್ಕ್ರೀನ್ಗಳು ಹಾಕೋದು, ಏನೇನೆಲ್ಲ ಕೆಲಸ ಇತ್ತು. ನಿಜವಾಗ್ಲೂ ನೈಟು ಒಂದು 10-11 ಗಂಟೆ ತನಕನೂ ಆಗಿದೆ ಕೆಲಸಗಳು. ಗುರುವಾರ ಅಷ್ಟು ಕೆಲಸ ಇತ್ತು. ಆ ಪಾತ್ರೆಗಳಿತ್ತು ಸ್ವಲ್ಪ, ಅದನ್ನೆಲ್ಲ ತೊಳೆದಿಟ್ಟು, ಇನ್ನು ದೇವ್ರ ಪಾತ್ರೆ ಸಾಮಾನುಗಳೆಲ್ಲ ತೊಳೆದಿಟ್ಟಿರಲಿಲ್ಲ, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ. ಹೀಗೆ ಕೆಲಸಗಳು ಹೋಗ್ತಾನೇ ಇದೆ. ನನಗಂತೂ ಟೈಮ್ ಬೇಕು ಅಂತಲೇ ಅನ್ನಿಸ್ತು. ಆ್ಯಂಡ್ ಈ ಸತಿ ನಾನು ಏನಂತಂದರೆ, ಪ್ರತಿ ವರ್ಷ ವ್ರತ ಮಾಡಬೇಕಾದ್ರೆ ನಾನು ನಿದ್ದೆನೇ ಬರೋಲ್ಲ. ನಂಗೆ ಅದೇನೋ ಗೊತ್ತಿಲ್ಲ, ಈ ಥರ ಹಬ್ಬ ಹರಿದಿನಗಳು ಬಂದರೆ ನಿದ್ದೆ ಬರೋದು ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ಅದು ಓಡ್ತಾ ಇರುತ್ತೆ. ಇದನ್ನ ಎತ್ತಿಟ್ಕೊಳ್ಳೋಣ, ಇದನ್ನ ಮಾಡ್ಕೊಳ್ಳೋಣ, ಇನ್ನು ಬೆಳಗ್ಗೆ ಅರ್ಜೆಂಟ್ ಆಗಿಬಿಡುತ್ತೆ, ಪೂಜೆ ಮಾಡಬೇಕಾದ್ರೆ ತೊಂದರೆ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಇಡೀ ನೈಟ್ ನಂಗೆ ನಿದ್ದೆನೇ ಬಂದಿಲ್ಲ ಹೇಳಬೇಕು ಅಂತಂದರೆ. ಪ್ರತಿ ವರ್ಷ ಅಷ್ಟೇ ನಾನು ನಿದ್ದೆ ಮಾಡೋಲ್ಲ. ನಿದ್ದೆ ಮಾಡ್ತೀನಿ ಅಂದರೆ ಎಲ್ಲೋ 1 ಅವರು ಸಡನ್ನಾಗಿ ನಂಗೆ ಕಣ್ಣು ಎಳೀತಾ ಇದೆ ಅನ್ನಂಗೆ 1 ಅವರ್ ಹಂಗೆ ಮಲ್ಕೊಂಬಿಡ್ತೀನಿ. ಸಡನ್ನಾಗಿ ಎಚ್ಚರಿಕೆ ಆಗಿಬಿಡುತ್ತೆ, ಏನೋ ಒಂದು ನೆನಪಿಸ್ಕೊಂಡು ಎದ್ಬಿಟ್ಟು ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ನಾನು ಸೋಫಾ ಕವರ್ ಹಾಕಬೇಕಾದ್ರೆ 8:30 9:15 ಆಗಿತ್ತು. ಎಲ್ಲನೂ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನು ರಾತ್ರಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಅದ್ರದ್ದು ಪಾತ್ರೆ ಏನಿದೆ ಅದನ್ನೆಲ್ಲ ತೊಳೆದಿಟ್ಬಿಡ್ಬೇಕು. ಯಾಕಂದರೆ ನಾನು ನೈಟು ಒಬ್ಬಟ್ಟೆಲ್ಲ ಮಾಡೋದ್ರಿಂದ, ದೇವರಿಗೆ ನೈವೇದ್ಯ ಇಡೋದ್ರಿಂದ ಎಂಜಲು ಯಾವುದೂ ಇರಬಾರ್ದು, ನಾವು ಊಟ ಮಾಡಿರೋದು ಯಾವುದೂ ಇರಬಾರ್ದು ಅಂತ ಹೇಳಿದ್ದು ನನ್ನದೊಂದಿದು. ಹಾಗಾಗಿ ಏನೇನೆಲ್ಲ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಕೂಡ ಎಂಜಲ್ದು ಏನೇನಿತ್ತು ಊಟ ಮಾಡಿದ್ದು ಅದನ್ನೆಲ್ಲನೂ ವಾಶ್ ಮಾಡಿ ಎತ್ತಿಟ್ಬಿಟ್ಟು, ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಸಾಮಾನು ಏನಿತ್ತು ಅದನ್ನೆಲ್ಲ ತೊಳ್ಕೊಂಡೆ. ನೀವು ಟೈಮ್ ನೋಡ್ತಾ ಇದ್ದೀರ ಅಲ್ಲಿ 12:10 ಆಗಿತ್ತು ಕರೆಕ್ಟಾಗಿ. ನಾನು ಪಾತ್ರೆ ಸಾಮಾನೆಲ್ಲ ತೊಳೆದು ಇಡಬೇಕಾದ್ರೆ ಅಷ್ಟೊತ್ತೊಳಗೆ ಪ್ರವೀಣ್ ಅವ್ರನ್ನೂ ಕೂಡ ಮಲಗಿದ್ರು. ಅವ್ರನ್ನ ಎಬ್ಬರಿಸ್ಬಿಟ್ಟು ಸ್ವಲ್ಪ ಬ್ಯಾಕ್ಗ್ರೌಂಡು ನನಗೆ ಸ್ವಲ್ಪ ಇದನ್ನು ಮಾಡಿಕೊಡು, ಸೆಟಪ್ ಮಾಡಿಕೊಡು ಅಂತೇಳಿ ಅವ್ರನ್ನ ಇದನ್ನು ಮಾಡಿ ಎಬ್ಬರಿಸಿ ಈ ಸತಿ ನಾನು ಪ್ರತಿ ವರ್ಷವೂ ಸ್ಕ್ರೀನ್ ಬಿಟ್ಟಿದ್ನಲ್ಲ ಅದಕ್ಕೆ ಲೈಟಿಂಗ್ಸ್ ಹಾಕ್ಬಿಟ್ಟು ಕೂರಿಸ್ತಾ ಇದ್ದೆ. ಈ ಸತಿ ಇದು ಬ್ಯಾಕ್ಗ್ರೌಂಡು ಚೆನ್ನಾಗಿತ್ತು. ನಾನು ಮೀಶೋದಲ್ಲಿ ಇದನ್ನು ತರಿಸಿದ್ದು. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ, ಲಿಂಕ್ ಹಾಕಿರ್ತೀನಿ. ಲಿಂಕ್ದು ನನಗಂತೂ ಆ ಲೈಟಿಂಗ್ಸ್ ಹಾಕಬೇಕಾದ್ರೆ ಬೆಳಗ್ಗೆ ಹೊತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಬೆಳಗ್ಗೆ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ನೈಟಲ್ಲಿ ಈ ಥರ ಕಾಣಿಸ್ತಾ ಇತ್ತು ಆ ಲೈಟಿಂಗ್ಸ್ಗೆ. ಇನ್ನು ನಾವು ಮಾಮೂಲಿ ಟೇಬಲ್ ಮೇಲೆ ಕೂರಿಸೋದ್ರಿಂದ ಇದು ಟೇಬಲ್ ಕೂಡ ಅರೇಂಜ್ ಮಾಡಿ ಎಲ್ಲನೂ ಇಟ್ಕೊಂಡೆ. ಇನ್ನು ನಾನು ಹೇಳಬೇಕು ಅಂದರೆ ಇದನ್ನು ವ್ರತದ ಥರನೇ ಮಾಡ್ತೀನಿ. ಹಬ್ಬ ಅನ್ನೋದಕ್ಕಿಂತ ವ್ರತ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಕೇಳ್ಕೊಳ್ಳುವಂಥದ್ದು, ಆ ದೇವ್ರನ್ನ ಆ ಮುತ್ತೈದೆಯಾಗಿ ಇರೋ ಥರ ಆಶೀರ್ವಾದ ಮಾಡೋದಕ್ಕೆ, ಇನ್ನು ನಾವೇನಾದರೂ ಬೆಳವಣಿಗೆ ಆಗೋದಕ್ಕೆ, ಈ ಥರ ದುಡ್ಡು ಕಾಸು
ಹಣಕಾಸಿನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಾವು ಆ ತಾಯಿನ ಕೇಳಿಕೊಂಡು ವ್ರತ ಮಾಡೋ ಥರ ಈ ಒಂದು ಇದನ್ನು ಮಾಡುವಂಥದ್ದು. ನಾನು ಆ್ಯಕ್ಚುಲಿ ಈ ಒಂದು ಹಬ್ಬನ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅಪ್ಪು ಒಂದು 11 ಮಂತ್ಸೋ 10 ಮಂತ್ಸೋ ಇರಬೇಕು. ಆವಾಗ ನನಗೆ ಸಡನ್ನಾಗಿ ಒಂದು ಥಾಟ್ ಬಂದಿದ್ದಿದ್ದು. ಆ ಥಾಟ್ ಬಂದಿದ ತಕ್ಷಣ ನನ್ನ ಫೋನಲ್ಲೂ ಕೂಡ ಇದೇ ವಿಚಾರವಾಗಿ ಬರೋದಕ್ಕೆ ಶುರು ಆಯಿತು. ವರಮಹಾಲಕ್ಷ್ಮಿ ವ್ರತದ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಉಪಯೋಗ, ಈ ಥರ ನಾನು ತಿಳ್ಕೊಳ್ತಾ ಹೋಗಿದ್ದು. ಅದಾದಮೇಲೆ ಸರಿ ಆಯಿತು. ನಮ್ಗೆ ಆವಾಗ ತುಂಬಾ ಕಷ್ಟ, ನಿಮಗೆ ಗೊತ್ತಿರೋ ಹಾಗೆ ಝೀರೋಯಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅಂತ ನಾನು ತುಂಬ ಸತಿ ಹೇಳಿದ್ದೀನಿ. ಆವಾಗ ಕಷ್ಟ. ಸರಿ ಆಯಿತು, ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ನಾನು ಇದನ್ನು ಟ್ರೈ ಮಾಡೋಣ ಅಂದರೆ, ಯಾಕಂದರೆ ಅಮ್ಮನ ಮನೇಲಿ ಸ್ವಂತ ಮನೆ. ಆವಾಗೆಲ್ಲ ಏನಿತ್ತು ಅಂದರೆ ಸ್ವಂತ ಮನೆ ಇರೋರು ಮಾತ್ರನೇ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ರು. ಅದು ಹಾಗೆ ಬಂದಿತ್ತು ಆವಾಗೆಲ್ಲ, ವರಮಹಾಲಕ್ಷ್ಮಿ ಹಬ್ಬ ಸ್ವಂತ ಮನೆ ಇರೋರೇ ಮಾಡಬೇಕು ಅಂತ ಬಂದಿತ್ತು. ಅದಕ್ಕೆ ಮಾಡ್ತಾಯಿದ್ರು. ನಾವು ಸ್ವಂತ ಮನೆ ಇಲ್ವಲ್ಲ, ಏನು ಯೋಚನೆ ಮಾಡೋದು. ಆವಾಗ ಏನಂದರೆ ಇಲ್ಲ, ಎಲ್ಲರೂ ಮಾಡ್ಬೋದು ಈ ಒಂದು ವ್ರತನ, ಹೆಣ್ಮಕ್ಳು ಮಾಡ್ಬೋದು, ವ್ರತದ ಥರ ಮಾಡಿ ಅಂತಲೇ ನಂಗೆ ಹೇಳಿದ್ದು. ಸೊ ಹಾಗಾಗಿ ನಾನು ಕೂಡ ಆವಾಗ ಅಪ್ಪು 11 ಮಂತ್ಸಲ್ಲಿದ್ದಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆವಾಗ ನಾನು ಅಂದ್ಕೊಂಡಿದ್ದು ಏನಂತಂದರೆ, ಲಕ್ಷ್ಮಿ ಹತ್ರ ಕೇಳ್ಕೊಂಡಿದ್ದು, ನಾನು ಈ ಥರ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆವಾಗ ನಿಮಗೆ ಗೊತ್ತಿರೋ ಹಾಗೆ ಯೂಟ್ಯೂಬ್ ಚಾನಲ್ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ ಥರ ಒಂದು ಚಾನಲ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ನನಗೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಆದರೆ, ನಂಗೆ ತುಂಬಾ ಫೈನಾನ್ಷಿಯಲಿ ಹೆಲ್ಪ್ ಆದರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀನು ಆಶೀರ್ವಾದ ಮಾಡು, ನಾನು ಎಷ್ಟು ಕಷ್ಟ ಬೇಕಾದ್ರೂ ಬೀಳ್ತೀನಿ, ಆದರೆ ನನಗೆ ಹಿಂದೆ ನಿಂತ್ಕೊ, ನಾನು ಬೆಂಬಲವಾಗಿ ನಿಂತ್ಕೊ ನೀನು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಅವತ್ತು ಬೇಡಿಕೊಂಡು ನಾನು ವರಮಹಾಲಕ್ಷ್ಮಿ ತಾಯಿ ಹಬ್ಬನ ಅಂದರೆ ವ್ರತನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ನಂಗೆ ನಿಜವಾಗ್ಲೂ ಅದೊಂಥರ ಮಿರಾಕಲ್ ಅಂತಲೇ ಅನ್ನಿಸ್ತು. ನಾನು ಹಂಗೆ ಕೇಳಿಕೊಂಡೆ ಅಷ್ಟೇ. ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ನಿನ್ನ ನಂಬಿ ನಾನು ಮಾಡ್ತಾಯಿದ್ದೀನಿ. ಈ ಚಾನಲ್ಲು ಸಕ್ಸಸ್ಫುಲ್ಲಾಗಿ ರನ್ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಅದನ್ನು ಬಿಟ್ಬಿಟ್ಟು ನಾನು ಬೇರೆ ಏನಾದರೂ ಕಲಿತೀನಿ, ಬೇರೆ ಏನಾದರೂ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟೇ. ಆದರೆ 1 ವರ್ಷ ಕರೆಕ್ಟಾಗಿ ನಾನು ಮಾಡಿ 1 ವರ್ಷದೊಳಗೆ ನನಗೆ ಪೇಮೆಂಟ್ ಬಂತು. ನನ್ನ ಚಾನಲ್ ಚೆನ್ನಾಗಿ ಹೋಯಿತು. ಎಲ್ಲರೂ ರೆಕಗ್ನೈಸ್ ಮಾಡೋಕ್ಕೆ ಶುರುವಾದರು. ಎಷ್ಟು ಮಿರಾಕಲ್ ಅಂತ ಅನ್ನಿಸ್ತು ಗೊತ್ತಾ ನನಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಅದಾದಮೇಲೆ 2ನೇ ವರ್ಷ ಕೂಡ ಇದೇ ಥರ ನಾನು ದೇವ್ರನ್ನ ಬೇಡ್ಕೊಂಡಿದ್ದೆ. ಆವಾಗ ಏನಂತ ಬೇಡ್ಕೊಂಡಿದ್ದೆ ಅಂತಂದರೆ, ನಾನು ಮೇಕಪ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ನಾನು ಇದನ್ನು ಕಲಿಯೋಕ್ಕೆ ಹೋಗ್ತಾಯಿದ್ದೀನಿ, ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇದರಲ್ಲಿ ಮುಂದುವರಿಯಂಗಿದ್ರೆ ನನ್ನ ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ಅದನ್ನು ನಾನು ತುಂಬ ಎಫರ್ಟ್ ಹಾಕಿ ಮಾಡ್ತೀನಿ. ನನ್ನ ಹಿಂದೆ ನೀನಿರು, ಇದನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡೋ ಥರ ನಂಗೆ ಶಕ್ತಿ ಕೊಡು ಅಂತ ನಾನು ಕೇಳಿಕೊಂಡು ವ್ರತನ ನಾನು ಮಾಡಿದ್ದೆ. ಈ ಒಂದು ವರಮಹಾಲಕ್ಷ್ಮಿ ವ್ರತನ 2ನೇ ವರ್ಷ ಕೂಡ ಮಾಡಿದ್ದೆ. ಆ್ಯಂಡ್ ಸಕ್ಸಸ್ಫುಲಿ ನೀವು ಹೇಳಬೇಕು ಅಂದರೆ ನೀವು ನಂಬಲ್ಲ, ಈ ವರ್ಷ ಕರೆಕ್ಟಾಗಿ 1 ವರ್ಷ 1.5 ವರ್ಷ ಆಯಿತು ಕರೆಕ್ಟಾಗಿ. ನಾನು ಮೇಕಪ್ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲರ ಸಪೋರ್ಟು ಸಿಗ್ತಾಯಿದೆ. ಹ್ಯಾಪಿ ಕಸ್ಟಮರ್ಸ್ಗಳು ನನ್ನ ಹತ್ರ ಇದ್ದಾರೆ. ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ನನಗೆ. ಹಾಗಾಗಿ ಈ ಒಂದು ವ್ರತನ ನಾನು ಬಿಡೋದಿಲ್ಲ. ಒಂದು ವಾರ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ವಾರ ಮಾಡೋಕ್ಕಾಗಿಲ್ಲ, ಕೊನೆ ವಾರನಾದರೂ ನಾನು ಮಾಡಿ ನನ್ನ ಒಂದು ವ್ರತ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಹಬ್ಬ ಅನ್ನೋ ಥರ ಮಾಡಲ್ಲ, ನಾನು ವ್ರತ ಅನ್ನೋ ಥರನೇ ಮಾಡ್ತೀನಿ. ನೀವು ಅಷ್ಟೇ ಹೆಣ್ಮಕ್ಳು, ನನ್ನ ಕಡೆಯಿಂದ ನಾನು ಏನೇ ಅಂತೀನಿ ಅಂದರೆ, ಇವಾಗೆಲ್ಲ ತುಂಬ ಆಡಂಬರ ಬಂದುಬಿಟ್ಟಿದೆ. ಈ ಒಂದು ಹಬ್ಬನ ಹೇಗೇಗೋ ಮಾಡ್ತಾರೆ. ಇವಾಗ ಗೊಂಬೆ ಥರ ಎಲ್ಲ ಬಂದುಬಿಟ್ಟಿದೆ. ದೇವರಿಗೆ ಇದನ್ನು ಬ್ಲೌಸ್ ಹಾಕೋದು, ಲಂಗ ಹಾಕಿ ಸೀರೆ ಹಾಕೋದು, ಇದೆಲ್ಲ ಬಂದುಬಿಟ್ಟಿದೆ. ಅದೆಲ್ಲ ಅವಶ್ಯಕತೆ ಇರಲ್ಲ. ನೀವು ಹೇಗೆ ವರಮಹಾಲಕ್ಷ್ಮಿ ವ್ರತನ ಮಾಡ್ತಿರೋ, ಸಿಂಪಲಾಗಿ ಮಾಡ್ತಿರೋ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಿರೋ ಅಷ್ಟು ಒಳ್ಳೆಯದು. ಅದು ಏನಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ದೃಢವಾಗಿ ಅಂದ್ಕೊಂಡು, ಕಷ್ಟ ಬೀಳೋದಕ್ಕೂ ನಾನು ಸರಿ ಅಂತ ಹೇಳಿ ಅಂದ್ಕೊಂಡು ನೀವು ಇನ್ನೊಂದು ವ್ರತನ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಯಾವುದೇ ರೀತಿಯಿಂದ ಅವ್ರು ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ ಹೋಗೋದಕ್ಕೆ ಹೋಗಬೇಡಿ. ಆ್ಯಂಡ್ ಏನಂತ ಅಂದರೆ, ನಾನು ತುಂಬ ಈ ಒಂದು ವರ್ಷಗಳಿಂದ ತುಂಬ ಹೊಸ ವಿಚಾರಗಳನ್ನ ನಾನು ಕಲಿತಾ ಇದ್ದೀನಿ. ಆಮೇಲೆ ಐಡಲ್ ಅಂದರೆ ನಾವು ಅದೇನು ಲಕ್ಷ್ಮಿನ ಕೂರಿಸ್ತೀವಲ್ಲ, ನಾವು ಅದರೊಳಗೆ ಪ್ರತಿಷ್ಠಾಪನೆ ಮಾಡೋಕ್ಕೆ ನೀರೆಲ್ಲ ಹಾಕಿ ಇದನ್ನು ಮಾಡ್ತೀವಲ್ಲ, ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ಜಸ್ಟ್ ಅದನ್ನು ಐಡಲ್ಲಾಗಿ ಒಂದು ಗೊಂಬೆ ರೀತಿಯಾಗಿ ನಾವು ಮಾಡಿಕೊಂಡು ನಮ್ಮ ಸಮಾಧಾನಕ್ಕೆ ಮಾಡಿಕೊಂಡು ಇನ್ನೊಂದು ಸಪ್ರೇಟಾಗಿ ನಾವು ಕಲಶನ ಇಟ್ಟು ಅದಕ್ಕೆ ನಾವು ಪೂಜೆನ ಮಾಡಬೇಕು. ಅದರಲ್ಲಿ ನಾವು ಲಕ್ಷ್ಮಿನ ವ್ರತನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹೇಳಿದ್ರು ನನಗೆ ಒಬ್ಬರು. ಹಿಂಗೆ ನನ್ನ ಸಿಸ್ಟರ್ ಕೂಡ ಮಾಡ್ತಾರೆ. ಹಾಗಾಗಿ ಈ ವರ್ಷ ನಾನು ಈ ಥರ ಹೊಸ್ದಾಗಿ ಒಂದು ನನ್ನ ಒಂದು ವ್ರತದಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡೆ. ಪ್ರತಿ ವರ್ಷ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಅದು ಐಡಲ್ ಏನಿದೆ ಅಲ್ವ, ನಾನು ಅದೇ ಬಿಂದಿಗೆಯಲ್ಲಿ ನಾನು ನೀರು ಹಾಕಿಬಿಟ್ಟು ಸೀರೆ ಉಡ್ಸೋಕೆ ಹೋಗ್ತಾಯಿದ್ದೆ. ಅವಾಗೆಲ್ಲ ಅಲುಗಾಡ್ತಾ ಇತ್ತು. ಆ ಥರ ಅಲುಗಾಡಬಾರ್ದಂತೆ, ಒಂದೇ ಸತಿ ಕಲಶ ಪೂಜೆನ ಮಾಡಬೇಕು ಅಂತ ಹೇಳಿದ್ರು. ಹೌದು ಅಂತ ನನಗೂ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಹೊಸ ವಿಷಯಗಳನ್ನ ಕಲಿತ್ಕೊಂಡು ಆ ಒಂದು ವ್ರತ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ನಾನು ಕೂಡ ನನ್ನ ಹತ್ರ ಏನೇನೆಲ್ಲ ಇದೆ ಅದನ್ನೇ ಮಾಡ್ತೀನಿ. ಆ್ಯಂಡ್ ಇವಾಗೆಲ್ಲ ತುಂಬ ನಿಮಗೆ ಗೊತ್ತಿರೋ ಹಾಗೆ ಬೆಳ್ಳಿ
ಬೆಳ್ಳಿ ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆದರೆ ಬೇಡ, ನಿಮ್ಮ ಹತ್ರ ಏನಿದೆ ಅದನ್ನೇ ಮಾಡಿ. ಲಕ್ಷ್ಮಿಗೆ ಪ್ರಿಯವಾಗಿದ್ದು ಏನು ಅಂತ ನಿಮಗೆ ಅನ್ನಿಸ್ತೋ ಅದನ್ನು ಮಾಡಿ. ನನಗೆ ಏನು ಅನ್ನಿಸ್ತು ಅಂದರೆ, ನಾನು ಕೂಡ ಬೆಳ್ಳಿ ದೀಪ ತಗೋಬೇಕು ಅದು ಇದು ಅಂತೆಲ್ಲ ಅನ್ನಿಸ್ತಾಯಿತ್ತು. ಆದರೆ ಇಲ್ಲ, ಹೇಳ್ಬೇಕು ಅಂದರೆ ತಾಮ್ರನೇ ಶ್ರೇಷ್ಠ. ನಾವು ವರಮಹಾಲಕ್ಷ್ಮಿ ತಾಯಿ ಕೂರ್ಸೋದಕ್ಕೂ ತಾಮ್ರನೇ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗನ್ನಿಸ್ತು. ಹಾಗಾಗಿ ನಾನು ಕೂಡ ಈ ಸತಿ ತಾಮ್ರ ಮತ್ತು ಇದರಲ್ಲೇ ಬಳಸ್ಕೊಂಡು ವ್ರತನ ಮಾಡಬೇಕು ಅಂತೇಳಿ ಇದನ್ನು ಮಾಡಿಕೊಂಡು ಫಿಕ್ಸ್ ಆಗಿ ನಾನು ಕೂಡ ತೊಗೊಂಡ್ಬಂದು ಮಾಡಿದ್ದು. ಹೇಳಬೇಕು ಅಂದರೆ ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎದ್ದು ಕಾಣಿಸ್ತಾ ಇತ್ತು. ಈ ಒಂದು ವರಮಹಾಲಕ್ಷ್ಮಿ ವ್ರತನ ನಾನು ಹೇಗೆ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ತುಂಬ ಡೀಟೇಲಾಗಿ ನಾನು ವ್ರತ ಮಾಡ್ತೀನಿ ಅಂತ ಹೇಳಲ್ಲ, ನನಗೆ ಗೊತ್ತಿರೋಷ್ಟು ನಾನು ಮಾಡೇ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.